ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರಕಾಂತ್ ಬಿಲ್ಡ್ ಮಾಸ್ಟರ್ಸ್ ಕಂಪ್ನಿಯಿಂದ ಇನ್ನೊಂದು ಬಿಲ್ಡಿಂಗ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ನೋಡಿಸು ಅಂತ ಬಂದಿದ್ದೀನಿ. ಬನ್ನಿ ನೋಡುವ. ಸೊ ನಾನು ನಿಮಗೆ ಈ ಬಿಲ್ಡಿಂಗ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಮಂಡೂರು ಅನ್ನೋ ವಿಲೇಜಲ್ಲಿ ಲೇಔಟ್ ಹೆಸರು ಬಂದ್ಬಿಟ್ಟು ABD ಲೆಗಸಿ ಅಂತ ಹೇಳ್ಬಿಟ್ಟು. ಈ ಸೈಟ್ ಬಂದ್ಬಿಟ್ಟು 4050 ನಾರ್ತ್ ಈಸ್ಟ್ ಕಾರ್ನರ್ ಸೈಟ್. ಸೊ ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಇಂದಾನೆ ಡೂಪ್ಲೆಕ್ಸ್ ಪ್ಲಾನ್ ಮಾಡಿದ್ದೀವಿ. ಸೊ G+2 ಇದೆ. ಸೊ ನೀವು ಇಲ್ಲೊಂದು ಕಾರ್ನರ್, ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನೋಡ್ಬೋದು, ಇಲ್ಲೊಂದು ಸಂಪ್ ಇದೆ. ಈ ಸಂಪ್ ಕೆಪಾಸಿಟಿ ಬಂದು 12,000 ಲೀಟರ್ಸ್ ಕೊಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ಬೋದು 2 ಕಾರ್ ಪಾರ್ಕಿಂಗ್ಗೆ ಅವೈಲಬಿಲಿಟಿ ಕೊಟ್ಟಿದ್ದೀವಿ. ಸೊ ಅದೇ ತರ ನೀವು ಇಲ್ಲಿ ಕಂಟಿನ್ಯೂ ಆಗಿ ಬಂದ್ರೆ ಇಲ್ಲಿ ಒಂದು ಕ್ಲಿನಿಕ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದೀವಿ. ಕ್ಲೀನಿಂಗ್ ವಿತ್ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಇದು ಬೇಸಿಕಲಿ ಕ್ಲೈಂಟ್ ಬಂದ್ಬಿಟ್ಟು ಡಾಕ್ಟರ್ ಇರೋದ್ರಿಂದ ಅವ್ರಿಗೊಂದು ಎಕ್ಸ್ಟರ್ನಲ್ ಕ್ಲಿನಿಕ್ ಬೇಕು ಅಂತ ಹೇಳಿದಕ್ಕೆ ಇದನ್ನ ಪ್ಲಾನ್ ಮಾಡಿದ್ದೀವಿ. ಸೊ ಈ ಕ್ಲಿನಿಕ್ ಸೈಜ್ ಬಂದ್ಬಿಟ್ಟು 12x12 ಸೈಜ್ ಇದೆ. ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಇದು ಬಂದ್ಬಿಟ್ಟು ಇನ್ಫಾರ್ಮಲ್ ಲಿವಿಂಗ್ ಅಂತ. ಸೊ ಇನ್ಫಾರ್ಮಲ್ ಲಿವಿಂಗ್ ಬಂದ್ಬಿಟ್ಟು ನಿಮಗೆ ಇದು ಮೈನ್ ಡೋರ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ಮೈನ್ ಡೋರ್ ಬರುತ್ತೆ, ಇಲ್ಲೊಂದು ಅಟ್ಯಾಚ್ ವಿಂಡೋ ಬರುತ್ತೆ. ಸೊ ನೀವು ಇಲ್ಲಿ ಎಂಟರ್ ಆದ್ರೆ ಈ ಇನ್ಫಾರ್ಮಲ್ ಲಿವಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಒಂದು 10x14 ಸಿಗುತ್ತೆ. 10x14 ಇನ್ಫಾರ್ಮಲ್ ಲಿವಿಂಗ್ ಇದೆ. ಸೊ ಇದಕ್ಕೆ ಒಂದು ಅಟ್ಯಾಚ್ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಇಲ್ಲಿ. ಲಿವಿಂಗ್ ಏರಿಯಾಗೆ ಒಂದು ಅಟ್ಯಾಚ್ ಲಿಫ್ಟ್ ಬಂದಿದೆ. ಲಿಫ್ಟ್ ಏರಿಯಾ ಕೊಟ್ಟಿದ್ದೀವಿ ಈ ಕಾರ್ನರ್ ಅಲ್ಲಿ. ಈ ಲಿಫ್ಟ್ ಏರಿಯಾ ಜೊತೆಗೆ ನಿಮ್ಗೊಂದು ಗೆಸ್ಟ್ ರೂಮ್ ಇದೆ, ನೋಡ್ಬೋದು. ಗೆಸ್ಟ್ ರೂಮ್ ಸೈಜ್ ಬಂದ್ಬಿಟ್ಟು 14x12 ಬರುತ್ತೆ. ಸೊ ಅದೇ ತರ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರಿಗೆ ಕಾನ್ಫರೆನ್ಸ್ ರೂಮ್ ಕಮ್ ಹೋಮ್ ಥಿಯೇಟರ್ ಅಂತ ಹೇಳಿದ್ದಕ್ಕೆ ಸೊ ಇಲ್ಲೊಂದು ಹೋಮ್ ಥಿಯೇಟರ್ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಸೊ ಈ ರೂಮ್ ನೀವು ಚೆಕ್ ಮಾಡ್ಬೋದು. ಈ ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 20x15 ಬರುತ್ತೆ. ಸೊ 20x15 ಅಷ್ಟು ಹೋಮ್ ಥಿಯೇಟರ್ಗೆ ನಾವು ಸ್ಪೇಸ್ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಯಾವುದೇ ತರಹದ ವಿಂಡೋ ಏನು ಕೊಟ್ಟಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಮೇಲೆ ಹೋಗೋಣ. ಮೇಲೆಯಿಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಫ್ಲೋರ್ ಬಂದ್ರೆ ಇದು ಮೈನ್ ಡೋರ್ ಕೊಟ್ಟಿದ್ದೀವಿ. ಈ ಮೈನ್ ಡೋರ್ ವಿಡ್ತ್ ಬಂದ್ಬಿಟ್ಟು 4.5 ಅಡಿಗೆ 9 ಅಡಿ ಹೈಟ್ ಕೊಟ್ಟಿರುವಂತದ್ದು. ತುಂಬಾ ದೊಡ್ಡದಾದ ಮೈನ್ ಡೋರ್ ಕೊಟ್ಟಿದ್ದೀವಿ. ಸೊ ಅದೇ ತರ ಹಿಂಗೆ ಮೂವ್ ಆಗಿ ಬಂದ್ರೆ ಇದು ನಮಗೆ ಲಿವಿಂಗ್ ಏರಿಯಾ. ಸೊ ಈ ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ ಅಲ್ಲಿ ಒಂದು ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಗಾರ್ಡನ್ ಏರಿಯಾ ವಿತ್ ಸ್ಕೈಲೈಟ್ ಬಂದಿದೆ, ನೀವು ನೋಡ್ಬೋದು. ಈ ಲಿವಿಂಗ್ ಏರಿಯಾ ಸ್ಪೇಸ್ ಬಂದ್ಬಿಟ್ಟು ಅರೌಂಡ್ 14x18 ಸಿಗುತ್ತೆ. ಸರ್, ಈ ಫ್ಲೋರ್ ಅಲ್ಲಿ ಆ ಕಾಲಮ್ ಯಾಕೆ ಅಲ್ಲಿಯೇ ನಿಂತಿದೆ, ಮತ್ತೆ ಇದು ಡೌನ್ ಇರುವಂತದ್ದು ಏನಕ್ಕೆ ಮಾಡಿದೀರಾ, ಯಾವ ಉದ್ದೇಶಕ್ಕೆ ಮಾಡಿದೀರಾ? ಸರ್, ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ, ಈ ಕಾಲಮ್ ಯಾಕೆ ಇಲ್ಲಿ ಸ್ಟಾಪ್ ಮಾಡಿದೀವಿ ಅಂತ. ಸೊ ಇದು ಬಂದ್ಬಿಟ್ಟು ಕೆಳಗಡೆಯಿಂದ ಕಾಲಮ್ ಪಾರ್ಕ್ ಮೇನ್ ಡೋರ್ ಪಕ್ಕಕ್ಕೆ ಇಂದ ಬಂದಿದೆ ಮೇಲ್ಗಡೆ ಗ್ರೌಂಡ್ ಫ್ಲೋರ್ಗೆ. ಈ ಗ್ರೌಂಡ್ ಫ್ಲೋರ್ಗೆ ಇದು ಎಂಡ್ ಆಗುತ್ತೆ ಕಾಲಮ್. ಈ ಎಂಡ್ ಆಗ್ಬಿಟ್ಟು ಈ ಕಾಲಮ್ನ ನಾವು ನೋಡಿ ಹಿಂದೆ ನೋಡ್ಬೋದು, ಇಲ್ಲೊಂದು ಕಾಲಮ್ ಇದೆ. ಇಲ್ಲಿಂದ ಇದು ಬೀಮ್ ಇಂದ ರೈಸ್ ಆಗಿದೆ. ಇದನ್ನ ಏನಂತೀವಿ ಅಂದ್ರೆ ಫ್ಲೋಟಿಂಗ್ ಕಾಲಮ್ ಅಂತ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ನಮ್ಗೆ ಪ್ಲಾನ್ಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಈ ಕಾಲಮ್ನ ತೆಗೆದು ಅಲ್ಲಿ ಶಿಫ್ಟ್ ಮಾಡುವಂಥದ್ದು ಆಸ್ ಪರ್ ಡಿಸೈನ್ ಮಾಡಿದ್ದೇವೆ. ಸೊ ಬೇಸಿಕಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇದು ಆ ಏರಿಯಾ ಇದೆಯಲ್ವಾ, ಈ ಏರಿಯಾ ಬಂದ್ಬಿಟ್ಟು ನಿಮ್ಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಬರುತ್ತೆ ಓಪನ್ ಟು ಸ್ಕೈ. ನೀವು ನೋಡ್ಬೋದು, ಡಬಲ್ ಹೈಟ್ ಇದೆ, ಓಪನ್ ಟು ಸ್ಕೈ ಇರುತ್ತೆ ಇದು. ಸೊ ನಾವು ದೇವ್ರ ಮನೆ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಸೊ ಇಲ್ಲಿ ಸೆಂಟ್ರಲ್ಲಿ ಪೂಜಾ ರೂಮ್ ಬರುತ್ತೆ, ಅದ್ರ ಸುತ್ತ ಪ್ರದಕ್ಷಿಣೆ ಮಾಡ್ಕೋಬಹುದು. ಪ್ಲಸ್ ದೇವ್ರ ಮನೆಗೆ ಸ್ಕೈಲೈಟ್ ಅನ್ನೋದು ಸಿಗುತ್ತೆ. ಇದನ್ನ ಮಾಡಿರೋದು ಪ್ಯೂರ್ಲಿ ಪರ್ಪಸ್ ಆಫ್ ಗಾರ್ಡನಿಂಗ್. ಸೊ ಕ್ಲೈಂಟ್ಗೆ ಗಾರ್ಡನ್ ಅನ್ನೋ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರಿಗೆ ಗಾರ್ಡನಿಂಗ್ ಬೇಕು ಅಂತ ಹೇಳಿದ್ದಕ್ಕೆ ಈ ಏರಿಯಾ ಆ ಏರಿಯಾ ಎರಡೂ ಏರಿಯಾನ ಕಂಬೈನ್ ಮಾಡಿ ಇದನ್ನ ನಾವು ಗಾರ್ಡನ್ ಮಾಡೋದಕ್ಕೋಸ್ಕರ ಈ ತರ ಸಂಕನ್ ಮಾಡಿದೀವಿ. ಸೊ ಈ ಗಾರ್ಡನಿಂಗ್ ಬರೋದ್ರಿಂದ ಇಲ್ಲಿ ನಮಗೆ ವಾಟರ್ ಪ್ರೂಫಿಂಗ್ ಮಾಡಬೇಕು, ಸಾಯಿಲ್ ಫಿಲ್ಲಿಂಗ್ ಮಾಡಬೇಕು, ಪೈಪ್ಲೈನ್ಸ್ ಎಲ್ಲ ತಗೊಂಡೋದಕ್ಕೋಸ್ಕರ ನಮ್ ಸಂಕನ್ ಇದ್ರೆ ಅವೆಲ್ಲ ಒಳಗಡೆ ಹೊಟ್ಟೋಗುತ್ತೆ. ಸೊ ಅದರಿಂದ ನಿಮ್ಗೆ ಅದು ಕವರ್ ಮಾಡ್ಕೊಂಡು ಒಂದೇ ಲೆವೆಲ್ಗೆ ಆ ಫ್ಲೋರ್ ಈ ಫ್ಲೋರ್ ಫಿನಿಶಿಂಗ್ ಫ್ಲೋರ್ ಒಂದೇ ಲೆವೆಲ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಕನ್ ಮಾಡಿದೀವಿ. ಹೌದು, ತುಂಬಾ ದೊಡ್ಡ ಓಪನಿಂಗ್ಸ್ ಬಿಟ್ಟಿದ್ದೀರಾ. ಏನ್ ಕವರ್ ಅಪ್ ಮಾಡ್ತೀರಾ ಅದರಲ್ಲಿ? ಸರ್, ಇಲ್ಲಿ ನಿಮ್ಗೆ ಈ ಓಪನ್ ಡಬಲ್ ಹೈಟ್ ಅನ್ನೋದು ಇದೆಯಲ್ಲ, ಇದು ಗಾರ್ಡನ್ಗೆ ಲೈಟಿಂಗ್ ಅನ್ನೋದು ಬೇಕೇ ಬೇಕು ಗಾರ್ಡನ್ಗೆ. ಸೊ ಗಾರ್ಡನ್ಗೆ ಲೈಟ್ಗೋಸ್ಕರ ಈ ಎಲ್ಲ ಎಲ್ ಟೈಪ್ ಏನ್ ಓಪನ್ ಕಾಣಿಸಿದೆಯಲ್ಲ ಇದೆಲ್ಲ ನಿಮಗೆ ಗ್ಲಾಸ್ ಇಂದ ಕವರ್ ಆಗುತ್ತೆ, ಟಫನ್ ಗ್ಲಾಸ್ ಇಂದ. ಸೊ ಟಫನ್ ಗ್ಲಾಸ್ ಕವರ್ ಆಗಿ ಅಲ್ಲಿಂದ ನಿಮ್ ವೆಂಟಿಲೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಗಾರ್ಡನ್ಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಪ್ಲಸ್ ನಿಮ್ಗೆ ಇದನ್ನ ಹೆಂಗೆ ಸೇಫ್ಟಿ ಕನ್ಸರ್ನ್ ಕೊಡ್ತೀವಿ ಅಂದ್ರೆ ಇಲ್ಲಿ ಎಲ್ಲ ನಿಮ್ಗೆ ಫೋಲ್ಡಬಲ್ MS ಪ್ಯಾನಲ್ಸ್ ಬರುತ್ತೆ ಸೇಫ್ಟಿ ಪರ್ಪಸ್. ಸೊ ಅದರಿಂದ ನಿಮ್ಗೆ ಸೇಫ್ಟಿ ಕನ್ಸರ್ನ್ ಆಗುತ್ತೆ, ಕವರ್ ಆಗುತ್ತೆ, ಪ್ಲಸ್ ನಿಮ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ನಿಂತಿರೋ ಜಾಗ ಬಂದ್ಬಿಟ್ಟು ಸೌತ್ ಈಸ್ಟ್ ಕಾರ್ನರ್ ಕಿಚನ್ ಕೊಟ್ಟಿದ್ದೀವಿ. ಸೊ ಕಿಚನ್ ಬಂದ್ಬಿಟ್ಟು ನಿಮ್ಗೆ 14x12 ಸೈಜ್ ಬರುತ್ತೆ ಕಿಚನ್ ಬಂದ್ಬಿಟ್ಟು.
ಸೊ ಅದೇ ಕಿಚನ್ಗೆ ಒಂದು ಅಟ್ಯಾಚ್ ಯುಟಿಲಿಟಿ ಕೊಟ್ಟಿದ್ದೀವಿ. ಯುಟಿಲಿಟಿ ಒಳಗಡೆ ಒಂದು ಸಿಂಕ್ ಬರುತ್ತೆ ನಿಮಗೆ. ಸೊ ಇನ್ನ ಕಂಪ್ಲೀಟ್ ಆಗಿರೋದ್ರಿಂದ ನಿಮ್ಗೆ ಅದು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಆಫ್ಟರ್ ಕಂಪ್ಲೀಷನ್ ನಾವು, ಅವಾಗ ನೀವು ಚೆಕ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಸ್ಟೋರ್ ರೂಮ್. ಕಿಚನ್ಗೆ ಅಂತ ಸಪ್ರೇಟ್ ಆಗಿ ಸ್ಟೋರ್ ರೂಮ್ ಕೊಟ್ಟಿದ್ದೀವಿ. ಇಲ್ಲಿ ಬನ್ನಿ, ಈಗ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೇನೆ. ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್, ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 13x16 ಬರುತ್ತೆ. ಸೊ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ, ವಾಕಿಂಗ್ ವಾರ್ಡ್ರೋಬ್ ಇದೆ, ನೀವು ಗೋತ್ರು ಮಾಡ್ಬೋದು. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಲಿಫ್ಟ್ ಏರಿಯಾ ಇಲ್ಲಿದೆ. ಸೊ ಇದೇ ರೀತಿಯಲ್ಲಿ ನೀವು ಸೆಕೆಂಡ್ ಫ್ಲೋರ್ಗೆ ನಾವು ಹಿಂಗೆ ಕಂಟಿನ್ಯೂ ಆಗ್ಬೋದು ಸ್ಟೇರ್ ಕೇಸಿಂದ. ಸೆಕೆಂಡ್ ಫ್ಲೋರ್ ಎಂಟರ್ ಆಗಿದ್ದೀವಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ಬೋದು, ಈ ಡಬಲ್ ಲೈಟ್ ಓಪನಿಂಗ್ ಇಂದ ನಿಮ್ಗೆ ಒಳ್ಳೆ ಗಾರ್ಡನ್ ವ್ಯೂ ಸಿಗುತ್ತೆ. ಮತ್ತೆ ಎಕ್ಸ್ಟರ್ನಲ್ ಎಲ್ಲ ಫುಲ್ ಗ್ಲಾಸ್ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ವ್ಯೂ ಇರುತ್ತೆ ಇಲ್ಲಿಂದ. ಸೊ ಸೆಕೆಂಡ್ ಫ್ಲೋರ್ ಲಿಫ್ಟ್ ಏರಿಯಾ ಇಲ್ಲಿದೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಇನ್ನೊಂದು ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ಇಲ್ಲಿ ಕೂತ್ಕೊಂಡು ಟಿವಿಗೋಸ್ಕರ ಪ್ರಾವಿಷನ್ ಆಗ್ಬೋದು, ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದೇ ತರ ನಿಮ್ಗೆ ಇಲ್ಲಿ ಇನ್ನೊಂದು ಡಬಲ್ ಲೈಟ್ ಇದೆ, ಸ್ಕೈಲೈಟ್ ಇದೆ, ನೀವು ಇದನ್ನು ಕೂಡ ಚೆಕ್ ಮಾಡ್ಬೋದು. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಗೆ ಆಪ್ಷನ್ ಕೊಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮ್, ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಫಾರ್ ಪೇರೆಂಟ್ಸ್. ನೀವು ನೋಡ್ಬೋದು ತುಂಬಾ ದೊಡ್ಡದಾಗಿದೆ ಈ ರೂಮು. ಇದು ಬಂದ್ಬಿಟ್ಟು ನಿಮಗೆ 15x18 ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್, ವಿತ್ ವಾಕಿನ್ ವಾರ್ಡ್ರೋಬ್ ಅಂಡ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಇದೆ. ಇದ್ರ ಸೈಜ್ ಬಂದ್ಬಿಟ್ಟು 14x18, ತುಂಬಾ ದೊಡ್ಡ ಸೈಜ್ ಆಗಿ ಮಾಡ್ಕೊಟ್ಟಿದ್ದೀವಿ ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ಅಟ್ಯಾಚ್ ವಾಕಿನ್ ವಾರ್ಡ್ರೋಬ್ ಇದೆ. ನೀವು ಇಲ್ಲಿ ನೋಡ್ಬೋದು, ಒಂದು ಎಲ್ ಟೈಪ್ ಕಾರ್ನರ್ ವಿಂಡೋ ಕೊಟ್ಟಿದ್ದೀವಿ. ಸೊ ಎಲ್ ಟೈಪ್ ಕಾರ್ನರ್ ವಿಂಡೋ ಕೊಟ್ಟು ನೀವು ಇಲ್ಲಿಂದ ನಿಮ್ ಕೆಳಗಡೆಗೆ ಇಲ್ಲೊಂದು ಗಾರ್ಡನ್ ಏರಿಯಾಗೆ ವ್ಯೂ. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಹೆಡ್ ರೂಮ್ ಇದೆ. ಹೆಡ್ ರೂಮ್ ಪ್ಲಸ್ ಒಂದು ಲಿಫ್ಟ್ ಲಾಬಿ ಎರಡೂ ಇದೆ. ಸೊ ಇದು ಬಂದ್ಬಿಟ್ಟು ಓಪನ್ ಟೆರೆಸ್ ಇದೆ. ಈ ಓಪನ್ ಟೆರೆಸ್ ಅಲ್ಲಿ ನಿಮ್ಗೆ ನೋಡ್ಬೋದು, ಇಲ್ಲಿ ಒಂದು ಸ್ಕೈಲೈಟ್ ಇದೆ, ಅಲ್ಲೊಂದು ಸ್ಕೈಲೈಟ್ ಇದೆ ಡಬಲ್ ಹೈಟ್ ಅಲ್ಲಿ. ನೀವು 2 ಸ್ಕೈಲೈಟ್ ಇರೋದ್ರಿಂದ ನಿಮಗೆ ಕ್ರಾಸ್ ವೆಂಟಿಲೇಷನ್, ಮನೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಇದು ನೀವು ಪ್ಲಾಂಟರ್ ಬಾಕ್ಸ್ ಮೇಲ್ಗಡೆ ಟೆರೆಸ್ ಅಲ್ಲಿ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಳೋದಾದ್ರೆ ಈ ರೀತಿಲಿ ಮಾಡ್ಕೊಳೋದ್ರಿಂದ ನಿಮಗೆ ಟೆರೆಸ್ ಅಲ್ಲಿ ಲೀಕೇಜಸ್ ಅನ್ನೋದು ತುಂಬಾ ಅವಾಯ್ಡ್ ಆಗುತ್ತೆ. ಸೊ ನಾವು 2 feet ಹೈಟ್ ಅಲ್ಲಿ ರೈಸ್ ಮಾಡಿ ಪ್ಲಾಂಟರ್ ಬಾಕ್ಸ್ ಮಾಡಿರುವಂತದ್ದು. ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಲಾಂಡ್ರಿ ರೂಮ್ ಅಂತ ಕುಬೇರ್ ಮೂಲೆಯಲ್ಲಿ ಕೊಟ್ಟಿದ್ದೀವಿ, ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ. ಇದ್ರ ಮೇಲ್ಗಡೆನೆ ಟ್ಯಾಂಕ್ ಬರುತ್ತೆ. ಸೊ ಆಸ್ ಪರ್ ವಾಸ್ತು ನಾವು ನೀರಿನ ಟ್ಯಾಂಕ್ ಎಲ್ಲ ಇದೇ ಮೂಲೆಯಲ್ಲಿ ಕೊಡೋದ್ರಿಂದ ಇಲ್ಲಿ ಒಂದು ಲಾಂಡ್ರಿ ರೂಮ್ ಕೂಡ ಕೊಟ್ಟಿದ್ದೀವಿ. ಅದ್ರ ಮೇಲೆ ನಾವು ಆರಾಮಾಗಿ ಹೈಟ್ ಅಲ್ಲಿ ನಾವು ಟ್ಯಾಂಕ್ ಇಡ್ಬೋದು. ಸರ್, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳಬೇಕು. ಟೋಟಲ್ ಬಿಲ್ಡಿಂಗ್ ಏರಿಯಾ ಎಷ್ಟಿದೆ ಇದು? ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ನೀವು ಎಷ್ಟು ತಿಂಗಳಾಯಿತು? ಬಿಲ್ಡಿಂಗ್ ಫಿನಿಶ್ ಆಗಿ ಔಟ್ಪುಟ್ ನಮ್ಮ ವಿಡಿಯೋ ಬೇಕಾಗಿ ಇನ್ನೆಷ್ಟು ದಿನ ಆಗತ್ತೆ? ಓಕೆ ಸರ್, ಈ ಬಿಲ್ಡಿಂಗ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್. ಈ ಸೈಟ್ ಏರಿಯಾ ಬಂದ್ಬಿಟ್ಟು 40-50 ಸೈಟ್. ಓಕೆ, ಸೊ ಟೋಟಲ್ ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 6,000 ಸ್ಕ್ವೇರ್ ಫೀಟ್ ಇದೆ. 6,000 ನಾನು ಸ್ಟಾರ್ಟ್ ಮಾಡಿ 7 months ಆಯಿತು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ. ಸೊ ನಾನು ಕಂಪ್ಲೀಟ್ ಆಗೋಕ್ಕೆ ಅನದರ್ 6 months ಬೇಕು.